ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪ್ಲೇನ್ ವೈಟ್ ಕುಷ್ಕ ನೋಡ್ರಿ. ಈ ವೈಟ್ ಕುಷ್ಕ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ನೋಡ್ರಿ. ಮತ್ತು ಇದಕ್ಕೆ ಜಾಸ್ತಿ ಏನು ಸಾಮಗ್ರಿನೂ ಬೇಕಾಗೋದಿಲ್ರಿ. ಮನೆಯೊಳಗೆ ಇರುವಂಥ ಮಸಾಲೆ ಪದಾರ್ಥ ಬಳಸ್ಕೊಂಡು ಈ ಒಂದು ಸೂಪರ್ ರೈಸ್ನ ಮಾಡ್ಬೋದು ನೋಡ್ರಿ. ಇದ್ರ ರುಚಿ ಅಂತೂ ಎಕ್ದಮ್ ಮಸ್ತ್ ಇರ್ತೈತೆ ನೋಡ್ರಿ. ಹಾಗಾದ್ರೆ ಮತ್ತೆ ಆಗ್ತಾಳರಿ ಇಷ್ಟು ಸೂಪರ್ ಆಗಿರುವಂತಹ ಈ ಪ್ಲೇನ್ ವೈಟ್ ಕುಷ್ಕನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ. ಸ್ವಲ್ಪ ದೊಡ್ಡದು ಇಟ್ಕೊಂಡಿವ್ರಿ. ಈಗ ನೋಡ್ರಿ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿವ್ರಿ. ಈಗ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 2 ಪಲಾವ್ ಎಲೆ, ಒಂದು 2 ಇಂಚಿನಷ್ಟು ಚಕ್ಕೆ ಮತ್ತು ಒಂದು 3 ಲವಂಗ, ಸ್ವಲ್ಪ ಕಲ್ಲುವು ಮತ್ತು ಒಂದು ಮರಾಠಿ ಮೊಗ್ಗನ ಹಾಕೊಂಡಿವಿ ನೋಡ್ರಿ. ಇದನ್ನೆಲ್ಲನೂ ಎಣ್ಣೆಗೆ ಹಾಕಿ ಸ್ವಲ್ಪ ಒಂದು 2 ಸೆಕೆಂಡ್ನಷ್ಟು ಫ್ರೈ ಮಾಡ್ಕೋಬೇಕು ನೋಡ್ರಿ. ತುಪ್ಪ ಇಲ್ಲಿ ಆಪ್ಷನಲ್ ರೀ, ನಿಮಗೆ ಬೇಕು ಅಂತ ಅನ್ಸಿದ್ರೆ ಹಾಕೋರಿ ಒಗ್ಗರ್ನಿಗೆ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಈಗ ನೋಡ್ರಿ ಒಂದು 2 ಏಲಕ್ಕಿನೂ ಹಾಕೊಂಡಿವ್ರಿ. ಈಗ ಇದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಂತ 2 ಉಳ್ಳಾಗಡ್ಡಿ ಹಾಕೊಂಡಿವಿ ನೋಡ್ರಿ. ಈಗ ಈ ಉಳ್ಳಾಗಡ್ಡಿನ ನಾವು ಹೆಂಗೆ ಫ್ರೈ ಮಾಡ್ಕೋಬೇಕಪ್ಪ ಅಂತಂದ್ರೆ ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗ್ಬೇಕ್ರಿ ಮತ್ತು ಮೆತ್ತಗಾಗ್ಬೇಕು ನೋಡ್ರಿ. ಅಲ್ಲಿ ತನಕ ಒಂದು 2 ನಿಮಿಷ ಆದರೂ ಇದನ್ನು ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ಈ ಉಳ್ಳಾಗಡ್ಡಿ ಚಲೋ ತಂಗಿ ಫ್ರೈ ಆದ್ಮೇಲೆ ಒಂದು 3 ಹಸಿಮೆಣ್ಸಿಕಾಯಿ ಹಾಕೊಂಡಿವಿ ನೋಡ್ರಿ. ಈಗ ಅದ್ರ ಜೊತೆನ ಒಂದು 4 ಕಾಳು ಮೆಣಸು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಶಾಜೀರಿಗೆ ಹಾಕೊಂಡಿವಿ ನೋಡ್ರಿ. ಈಗ ಇದ್ರ ಜೊತೆನ ಒಂದು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀವಿ ನೋಡ್ರಿ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಎರಡನ್ನೂ ಕಲ್ಲಾಗಿ ಕುಟ್ಟಿ ಹಾಕೊಂಡಿವ್ರಿ. ನೀವು ಬೇಕಾದ್ರೆ ರೆಡಿಮೇಡ್ ಆಗಿ ಸಿಗುವಂಥ ಪೇಸ್ಟ್ನೂ ಹಾಕೋಬೋದ್ರಿ. ಈಗ ಇದನ್ನೆಲ್ಲನೂ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ನಾವು ಇಲ್ಲಿ ಒಂದು 3 ಮೆಣಸಿನ್ಕಾಯಿನ ಸೀಳು ಹಾಕೊಂಡಿವಲ್ರಿ, ಇದನ್ನು ಪೇಸ್ಟ್ ಮಾಡಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಹಿಂಗೆ ಹಾಕೋರಿ. ಈಗ ಇದೆಲ್ಲನೂ ಒಂದು 2 ನಿಮಿಷ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಪುದೀನ ಹಾಕೊಳತ್ತೀವಿ ನೋಡ್ರಿ. ಮತ್ತು ಅದ್ರ ಜೊತೆಗಿನ ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡಿವ್ರಿ. ಈ ಪುದೀನ ಮತ್ತು ಕೊತ್ತಂಬರಿ ಎರಡೂ ಸ್ವಲ್ಪ ಹಿಂಗೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ. ಹಿಂಗೆ ಈ ಪುದೀನ ಮತ್ತು ಕೊತ್ತಂಬರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತಪ್ಪ ಅಂತಂದ್ರೆ ರೈಸ್ ಒಳಗೆ ಈ ಪುದೀನ ಮತ್ತು ಕೊತ್ತಂಬರಿ ಕಲರ್ ಚೇಂಜ್ ಆಗತ್ತೆ ರೀ. ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಚಲೋ ತಂಗಿ ಫ್ರೈ ಮಾಡ್ಕೊರಿ. ಈ ವೈಟ್ ಕುಷ್ಕ ರೈಸ್ನ ನೀವು ಯಾವುದ್ರ ಜೊತೆ ತಿನ್ಬೋದಪ್ಪ ಅಂತಂದ್ರೆ ಚಿಕನ್ ಸುಕ್ಕ, ಚಿಕನ್ ಗ್ರೇವಿ, ಇಲ್ಲಾಂದ್ರೆ ಎಗ್ ಗ್ರೇವಿ ಜೊತೆಗೆ ತಿನ್ಬೋದು ನೋಡ್ರಿ. ಈಗ ಈ ಒಗ್ಗರ್ನಿಗೆ ನಾವು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೊಂಡಿವಿ ನೋಡ್ರಿ. ಹಿಂಗೆ ರೈಸ್ ಮಾಡುವಾಗ ಹಾಕುವಂಥ ಮೊಸರು ಹುಳಿ ಇರಬಾರ್ದು ನೋಡ್ರಿ. ಈಗ ಈ ಮೊಸರು ಎಲ್ಲ ಸ್ವಲ್ಪ ಈ ಒಗ್ಗರ್ನಿ ಜೊತೆಗೆಲ್ಲ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಸ್ವಲ್ಪ ಚಲೋ ತಂಗಿ ಒಂದು 2 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ಹಿಂಗೆ ಒಗ್ಗರ್ನಿಗೆ ಹಾಕುವಾಗ ಮೊಸರು ಸ್ವಲ್ಪ ಗಟ್ಟಿ ಇರೋದನ್ನು ತಗೋರಿ. ಈಗ ನೋಡ್ರಿ ಒಂದು 2 ನಿಮಿಷ ಇದನ್ನು ಚಲೋ ತಂಗ ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ಈಗ ಈ ಒಗ್ಗರ್ನಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಗರಂ ಮಸಾಲ ಹಾಕೊಳತ್ತೀವಿ ನೋಡ್ರಿ. ಅದ್ರ ಜೊತೆಗಿನ 2 ಟೊಮ್ಯಾಟೋನು ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೊಂಡಿವಿ ನೋಡ್ರಿ. ಈಗ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಒಂದು 2 ನಿಮಿಷ ಆದರೂ ಹಿಂಗೆ ಫ್ರೈ ಮಾಡ್ಕೋಬೇಕಾಕೈತ್ರಿ. ನಾವಿಲ್ಲಿ ಮೀಡಿಯಮ್ ಸೈಜಿನ 2 ಟೊಮ್ಯಾಟೊ ಹಾಕೊಂಡಿವಿ ನೋಡ್ರಿ. ಈ ಒಗ್ಗರ್ನಿ ಮಾಡ್ಕೊಳ್ಳುವಾಗ ಸ್ವಲ್ಪನೂ ಉಪ್ಪು ಸೇರಿಸ್ಬೇಡ್ರಿ. ಅಕಸ್ಮಾತ್ ಉಪ್ಪು ಸೇರಿಸಿದ್ರಿಪ್ಪ ಅಂತಂದ್ರೆ ಈ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಬೇಗ ಮೆತ್ತಗಾಗ್ತಾವೆ ನೋಡ್ರಿ. ಈಗ ನೋಡ್ರಿ ಈ ಒಗ್ಗರ್ನಿಗೆ ಒಂದು 10ರಿಂದ 15 ಗೋಡಂಬಿ ಹಾಕೊಂಡಿವ್ರಿ. ಹಿಂಗೆ ಗೋಡಂಬಿ ಹಾಕೊಂಡ್ಮೇಲೆ ಮತ್ತೊಂದ್ಸಲ ಒಂದು 2 ನಿಮಿಷ ಆದರೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ನೋಡ್ರಿ ವೈಟ್ ಕುಷ್ಕಾಕ ಬೇಕಾದಂತಹ ಒಗ್ಗರ್ನಿ ರೆಡಿ ಆಗೈತ್ರಿ. ಈಗ ನಾವು ಇದಕ್ಕೆ ನೀರು ಸೇರಿಸ್ಕೊಳಕತ್ತೀವ್ರಿ. ಇಲ್ಲಿ ನಾವು 1.5 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿವ್ರಿ. ಅದಕ್ಕೆ 4 ಗ್ಲಾಸ್ನಷ್ಟು ನೀರು ಹಾಕೊಂಡಿವ್ರಿ. ನೀವು ಕುಕ್ಕರ್ ಒಳಗೆ ಈ ರೈಸ್ ಮಾಡೋದಾದ್ರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೋಬೋದ್ರಿ. ಈಗ ನೋಡ್ರಿ ಎಲ್ಲನೂ ಸ್ವಲ್ಪ ಚಲೋ ತಂಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮತ್ತು ನೀವು ಕುಕ್ಕರ್ ಒಳಗೆ ಮಾಡ್ಕೋಬೇಕಾದ್ರೆ 3 ವಿಷಲ್ ಹಾಕಿಸ್ಕೊಂಡ್ರೆ ಈ ರೈಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡ್ರಿ. ಈಗ ನೋಡ್ರಿ ಈ ನೀರು ಇನ್ನೇನು ಕುದಿ ಬರುತ್ತೆ ಅಂದಾಗ 1.5 ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಉಪ್ಪು ಹಾಕೊಂಡಿವ್ರಿ. ಹಿಂಗೆ ಉಪ್ಪು ಹಾಕೊಂಡ್ಮೇಲೆ ಇನ್ನೊಂದ್ಸಲ ಚಲೋ ತಂಗಿದ್ನೆಲ್ಲನೂ ಮಿಕ್ಸ್ ಮಾಡ್ಕೋರಿ. ಈಗ ನೋಡ್ರಿ ಈ ನೀರು ಕುದಿ ಬರ್ತಿದ್ದಂಗೆ ತೊಳೆದಿಟ್ಕೊಂಡಿರುವಂಥ 1.5 ಗ್ಲಾಸ್ ಅಕ್ಕಿನ ಹಾಕೊಂಡಿವ್ರಿ. ನಾವಿಲ್ಲಿ ಮನೆ ಒಳಗೆ ಡೈಲಿ ಯೂಸ್ ಮಾಡುವಂಥ ಅಕ್ಕಿನ ಹಾಕಿವ್ರಿ. ನೀವು ಬೇಕಂದ್ರೆ ಇದಕ್ಕೆ ಬಾಸ್ಮತಿ ಅಕ್ಕಿ ಬೇಕಾದರೂ ಹಾಕೋಬೋದ್ರಿ. ಹಿಂಗೆ ಅಕ್ಕಿ ಹಾಕಿದ್ಮೇಲೆ ಮತ್ತೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ. ಈಗ ಮ್ಯಾಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಕೈತೆ ನೋಡ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ರೈಸ್ ಎಷ್ಟು ಮಸ್ತ್ ರೆಡಿ ಆಗೈತಿ ಅಂತ. ಈಗ ಈ ರೈಸ್ ಒಂದು 75% ಬೆಂದಿರ್ತೈತೆ ನೋಡ್ರಿ. ಹಾಗಾಗಿ ಒಂದ್ಸಲ ಎಲ್ಲನೂ ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಬೇಕ್ರಿ. ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೋಬೇಕ್ರಿ. ಇಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋದು ಆಪ್ಷನಲ್ ರೀ.
ನಿಮ್ಗೆ ಇಷ್ಟ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊರಿ. ಹಿಂಗೆ ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ರೈಸ್ ಮೆತ್ತಗೂ ಇರುತ್ತೆ ರೀ ಮತ್ತು ಉದ್ರಾಗೂ ಬರುತ್ತೆ ನೋಡ್ರಿ. ಹಾಗಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೋಬೇಕ್ರಿ. ಹಿಂಗೆ ನಿಂಬೆಹಣ್ಣಿನ ರಸ ಹಾಕೊಂಡ್ಮೇಲೆ ಮತ್ತೊಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊರಿ. ಈಗ ಈ ರೈಸ್ ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೀವಿ ನೋಡ್ರಿ. ಅದ್ರ ಜೊತೆಗಿನ ಕಟ್ ಮಾಡ್ಕೊಂಡಂಥ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡೀವಿ ನೋಡ್ರಿ. ಹಿಂಗೆ ಪುದೀನ ಮತ್ತು ಕೊತ್ತಂಬರಿ ಹಾಕೊಳ್ಳೋದ್ರಿಂದ ಈ ರೈಸದ ಫ್ಲೇವರ್ ಇನ್ನೂ ಚಲೋ ಅನ್ಸುತ್ತೆ ನೋಡ್ರಿ. ಈಗ ನೋಡ್ರಿ ಮತ್ತೊಂದು ಸಲ ಪ್ಲೇಟ್ ಮುಚ್ಚಿ ಇದನ್ನು ಒಂದು 10 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ತೆ ರೀ. ಹಿಂಗೆ ಒಂದು 10 ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸೋದ್ರಿಂದ ಈ ರೈಸ್ ಮೆತ್ತಗೂ ಇರುತ್ತೆ ರೀ ಮತ್ತು ಅಷ್ಟು ಉದುರಾಗಿ ರುಚಿ ಅಂತೂ ಸೂಪರಾಗಿ ಬರ್ತೈತೆ ನೋಡ್ರಿ. ಈಗ ನೀವು ಇಲ್ಲಿ ನೋಡ್ಬೋದು ರೀ, ಒಂದು 10 ನಿಮಿಷ ಬೇಯಿಸ್ಕೊಂಡಾದ ನಂತರ ಈ ರೈಸ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಈ ರೈಸ್ ಪ್ಲೇನಾಗಿ ಉದುರಾಗಿ ಮತ್ತು ಅಷ್ಟು ರುಚಿಯಾಗಿನೂ ಇರ್ತೈತೆ ನೋಡ್ರಿ. ಈ ಕುಷ್ಕಾ ರೈಸ್ ಜೊತೆಗೆ ಕಾಂಬಿನೇಷನ್ ಆಗಿರುವಂತಹ ಚಿಕನ್ ಗ್ರೇವಿ ಮತ್ತು ಎಗ್ ಗ್ರೇವಿ ವಿಡಿಯೋದ ಲಿಂಕ್ನ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ, ಚೆಕ್ ಮಾಡಿರಿ. ಈ ಕುಷ್ಕಾ ರೈಸ್ನ ನೀವು ಎಗ್ ಗ್ರೇವಿ ಮತ್ತು ಚಿಕನ್ ಗ್ರೇವಿ ಜೊತೆಗೆ ತಿನ್ಬೋದು ನೋಡ್ರಿ. ಕುಷ್ಕಾ ರೈಸ್ ಚಿಕನ್ ಗ್ರೇವಿ ಮತ್ತು ಎಗ್ ಗ್ರೇವಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿರ್ತೈತೆ ನೋಡ್ರಿ. ಈಗ ನೀವೇ ನೋಡತ್ತಿರಲ್ರಿ ಈ ವೈಟ್ ಕುಷ್ಕಾ ರೈಸ್ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ. ಇದನ್ನ ಬಿಸಿ ಬಿಸಿ ಆಗಿರುವಾಗನ ಎಗ್ ಗ್ರೇವಿ ಮತ್ತು ಚಿಕನ್ ಗ್ರೇವಿ ಜೊತೆಗೆ ಸರ್ವ್ ಮಾಡಿರಿ. ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.